ಮತ್ತೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸುವುದಕ್ಕೆ ಬೋರಿಂಗ್ ಆಸ್ಪತ್ರೆಯತ್ತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪೊಲೀಸ್ ಎಸ್ಕಾರ್ಟ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಸದ್ಯ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಅದರ ಲೈವ್ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅವರನ್ನ. ಬಟ್ ಅದಕ್ಕೂ ಮೊದಲು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕೂ ಮೊದಲು ಎಚ್.ಡಿ. ರೇವಣ್ಣ ಅವರನ್ನ ಸದ್ಯ ಬೋರಿಂಗ್ ಹಾಸ್ಪಿಟಲ್ನತ್ತ ಕರ್ಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ. ಆಗ್ಲೇ ಮಾಹಿತಿ ಲಭ್ಯವಾಗಿತ್ತು. ಎಚ್.ಡಿ. ರೇವಣ್ಣ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಆ ಕಾರಣಕ್ಕಾಗಿ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕೂ ಮೊದಲು ಮತ್ತೆ ಬೋರಿಂಗ್ ಆಸ್ಪತ್ರೆಯತ್ತ ಎಚ್.ಡಿ. ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಪೊಲೀಸ್ ಎಸ್ಕಾರ್ಟ್ನಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ನಿನ್ನೆಯೂ ಕೂಡ ಎಚ್.ಡಿ. ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದಂತಹ ನಂತರದಲ್ಲಿ ಆ ಅರೆಸ್ಟ್ ಪ್ರೊಸೀಜರ್ ಆದಂತಹ ನಂತರದಲ್ಲಿ ರಾತ್ರಿ 9 ಗಂಟೆಯ ಸುಮಾರಿಗೆ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬರಲಾಗಿತ್ತು. ಎಚ್.ಡಿ. ರೇವಣ್ಣ ಅವರನ್ನ ನಿನ್ನೆ ಕಂಪ್ಲೀಟ್ ಆದಂತಹ ಹೆಲ್ತ್ ಚೆಕಪ್ ಅನ್ನ ಮಾಡುವಂತಹ ಕೆಲಸವನ್ನ ವೈದ್ಯಾಧಿಕಾರಿಗಳು ಮಾಡಿದ್ರು. ಬ್ಲಡ್ ಪ್ರೆಷರ್ ಇರಬಹುದು ಅಥವಾ ರಕ್ತದ ಪರೀಕ್ಷೆ ಇರಬಹುದು, ಎಲ್ಲಾ ರೀತಿಯಾದಂತಹ ಆರೋಗ್ಯ ಪರೀಕ್ಷೆಗಳನ್ನ ಮಾಡುವಂತಹ ಕೆಲಸವನ್ನ ಬೋರಿಂಗ್ ಆಸ್ಪತ್ರೆಯ ವೈದ್ಯರು ಮಾಡಿದ್ರು. ಅದಾದ ನಂತರದಲ್ಲಿ ಮೆಡಿಕಲ್ ಕ್ಲಿಯರೆನ್ಸ್ ಸಿಕ್ಕ ಬಳಿಕ ಮತ್ತೆ ಸಿಐಡಿ ಕಚೇರಿಗೆ ಅವರನ್ನ ಕರ್ಕೊಂಡು ಬರಲಾಗಿತ್ತು. ಇವತ್ತು ಬೆಳಗ್ಗಿನಿಂದ ಸುಮಾರು 30 ಪ್ರಶ್ನೆಗಳನ್ನ ಇಟ್ಕೊಂಡು ಎಚ್.ಡಿ. ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು ಎಸ್ಐಟಿ ಅಧಿಕಾರಿಗಳು. ಬಟ್ ಎಲ್ಲದಕ್ಕೂ ಬಹುತೇಕ ಮೌನವೇ ಉತ್ತರವಾಗಿತ್ತು. ಸೂಕ್ತವಾಗಿ ಎಚ್.ಡಿ. ರೇವಣ್ಣ ಅವರು ವಿಚಾರಣೆಯ ಸಂದರ್ಭದಲ್ಲಿ ಸ್ಪಂದಿಸಿಲ್ಲ ಅನ್ನುವಂತ ಮಾಹಿತಿ ಎಸ್ಐಟಿ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿತ್ತು. ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಕೋರ್ಟ್ಗೆ ಇವತ್ತು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸದಲ್ಲಿ ಅವರನ್ನ ಹಾಜರುಪಡಿಸಬೇಕಾಗುತ್ತೆ ಎಚ್.ಡಿ. ರೇವಣ್ಣ ಅವರನ್ನ. ಬಟ್ ಅದಕ್ಕೂ ಮೊದಲು ಈಗ ಅವರನ್ನ ಬೋರಿಂಗ್ ಆಸ್ಪತ್ರೆಯತ್ತ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೋರಿಂಗ್ ಹಾಸ್ಪಿಟಲ್ನಲ್ಲಿ ಅವರ ಆರೋಗ್ಯ ತಪಾಸಣೆ ಮತ್ತೊಂದು ಬಾರಿ ಆಗುತ್ತೆ. ಅವರ ಇಸಿಜಿ ಪರೀಕ್ಷೆಯಲ್ಲಿ ನಿನ್ನೆ ವ್ಯತ್ಯಾಸ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಟೆಸ್ಟಿಂಗ್ ಅನ್ನ ಮಾಡುವುದಕ್ಕೆ, ಮತ್ತೊಮ್ಮೆ ಹೆಲ್ತ್ ಚೆಕಪ್ ಅನ್ನ ಮಾಡುವುದಕ್ಕೆ ಬೋರಿಂಗ್ ಆಸ್ಪತ್ರೆಯತ್ತ ಎಚ್.ಡಿ. ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಅದರ ಲೈವ್ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆಯೂ ಕೂಡ ಬೋರಿಂಗ್ ಆಸ್ಪತ್ರೆಯಲ್ಲಿ ರಾತ್ರಿ 9 ಗಂಟೆಗೆ ಅವರನ್ನ ಕರ್ಕೊಂಡು ಹೋಗಿದ್ದು ಬೋರಿಂಗ್ ಹಾಸ್ಪಿಟಲ್ಗೆ. ರಾತ್ರಿ 11 ಗಂಟೆಯವರೆಗೂ ಕೂಡ, ಅಂದ್ರೆ ಸುಮಾರು 1 ಗಂಟೆ 50 ನಿಮಿಷಗಳ ಕಾಲ ಬಹಳ ಸುದೀರ್ಘವಾಗಿ ಎಚ್.ಡಿ. ರೇವಣ್ಣ ಅವರನ್ನ ಆರೋಗ್ಯ ತಪಾಸಣೆಗೆ ಅಲ್ಲಿನ ವೈದ್ಯಾಧಿಕಾರಿಗಳು ಒಳಪಡಿಸಿದ್ರು. ಸದ್ಯ ಬೋರಿಂಗ್ ಆಸ್ಪತ್ರೆಯ ಲೈವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬೋರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರಲಾಗಿದೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನಿನ್ನೆ ಅರೆಸ್ಟ್ ಮಾಡಿದ್ದು ಸಂಜೆ 6:50 ಸುಮಾರಿಗೆ. ನಾನು ಹೇಳೋರಿಗೆ 40 ವರ್ಷದ ರಾಜಕಾರಣದಲ್ಲಿ ಸ್ವಲ್ಪ ಪ್ರಶ್ನೆಗೆ ಹೇಳಕ್ಕೆ ನೋಡ್ರಿ, ಒಂದು ನಿಮಿಷ ತಡೀರಿ, ಒಂದು ನಿಮಿಷ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾತೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ಈಗೇನು ಎಲ್ಲ ಮಾಧ್ಯಮದಲ್ಲಿ ರಾಜಕೀಯ ಷಡ್ಯಂತ್ರ. ನಂದು ಬನ್ನಿ ಸರ್. ರೈಟ್, ಗಮನಿಸಿದ್ರಿ ಎಚ್.ಡಿ. ರೇವಣ್ಣ ಅವರ ಮೊದಲ ರಿಯಾಕ್ಷನ್. ಅವರನ್ನ ಅರೆಸ್ಟ್ ಮಾಡಿದಂತಹ ನಂತರದಲ್ಲಿ
ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಆದಂತಹ ಬಳಿಕ ಮೊದಲ ಪ್ರತಿಕ್ರಿಯೆಯನ್ನ ಬೋರಿಂಗ್ ಹಾಸ್ಪಿಟಲ್ ಬಳಿ ಕೊಟ್ಟಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಇದು ರಾಜಕೀಯ ಷಡ್ಯಂತ್ರ, ನನ್ನ ವಿರುದ್ಧ ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾಗಿ ನನ್ನನ್ನ ಸಿಕ್ಕಿಸಿ ಹಾಕುವಂತಹ ಕೆಲಸವನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮಾಡಿದ್ದಾರೆ. 40 ವರ್ಷಗಳ ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಆಪಾದನೆ ಇರಲಿಲ್ಲ. ಮೊನ್ನೆ 28ನೇ ತಾರೀಕು ದೂರನ್ನ ದಾಖಲು ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪುರಾವೆ ಇರಲಿಲ್ಲ. ಆದ್ರೆ ಮೇ 2ನೇ ತಾರೀಕು FIR ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಕಿಡ್ನಾಪ್ ಕೇಸನ್ನ ಹಾಕಿದ್ದಾರೆ ಅನ್ನುವಂತಹ ಸೆಕ್ಷನ್ ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ರೈಟ್, ಮತ್ತೆ ಮಾತನಾಡ್ತಾ ಇದ್ದಾರೆ ಎಚ್.ಡಿ. ರೇವಣ್ಣ ಅವರು. ಮತ್ತೊಮ್ಮೆ ಕೇಳಿಸ್ಕೊಂಡ್ಬಿಡಿ ಅವ್ರಿಗೆ ಏನ್ ಹೇಳಿದ್ರು ಅಂತ ಹೇಳಿ. ನಾನು ಹೇಳೋರಿಗೆ 40 ವರ್ಷದ ರಾಜಕಾರಣದಲ್ಲಿ ಒಂದು ಸ್ವಲ್ಪ ಇರ್ಲಿ, ಸ್ವಲ್ಪ ಇರ್ಲಿ, ಸ್ವಲ್ಪ ಪ್ರಶ್ನೆಗೆ ಹೇಳಕ್ಕೆ ನೋಡ್ರಿ. ಒಂದು ನಿಮಿಷ ತಡೀರಿ, ಒಂದು ನಿಮಿಷ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ದಲೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ಈಗೇನು ಎಲ್ಲ ಮಾಧ್ಯಮದವರಿಗೆ ರಾಜಕೀಯ ಷಡ್ಯಂತ್ರ. ನಂದು ನನ್ನ ಮೇಲೆ ಬನ್ನಿ ಸರ್. ಕೇಳಿಸ್ಕೊಂಡ್ರಿ ಎಚ್.ಡಿ. ರೇವಣ್ಣ ಅವರ ಮಾತುಗಳನ್ನ ನೀವು ಗಮನಿಸಬೇಕು. ನಿನ್ನೆಯ ಪರಿಸ್ಥಿತಿಗೂ ಇವತ್ತಿಗೂ ಇರುವಂತಹ ವ್ಯತ್ಯಾಸ, ಎಚ್.ಡಿ. ರೇವಣ್ಣ ಅವರಲ್ಲಾಗಿರುವಂತಹ ಬದಲಾವಣೆ. ನಿನ್ನೆ ದೇವೇಗೌಡರ ನಿವಾಸದಿಂದ SIT ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡಿತಾರೆ. ಆಗ್ಲೂ ಮಾಧ್ಯಮದವರು ಅವರ ಪ್ರತಿಕ್ರಿಯೆಯನ್ನ ಕೇಳೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಎಚ್.ಡಿ. ರೇವಣ್ಣ ಒಂದು ಕಿರುನಗೆಯನ್ನಷ್ಟೇ ಕೊಡ್ತಾರೆ, ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡುವುದಿಲ್ಲ. ಅದಾದ ನಂತರ ಬೋರಿಂಗ್ ಹಾಸ್ಪಿಟಲ್ಗೆ ನಿನ್ನೆ ರಾತ್ರಿ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲೂ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಅನ್ನ ಎಚ್.ಡಿ. ರೇವಣ್ಣ ಅವರು ಕೊಟ್ಟಿರೋದಿಲ್ಲ. ಇವತ್ತು ಅಷ್ಟೇ ಅವರನ್ನ ಮಾತನಾಡಿಸುವುದಕ್ಕೆ, ಮೀಡಿಯಾಗಳಿಗೆ ಮಾತನಾಡೋದಕ್ಕೆ SIT ಅಧಿಕಾರಿಗಳು ಅವಕಾಶವನ್ನ ಕೊಡೋದಿಲ್ಲ. ಬನ್ನಿ ಸರ್ ಅಂತ ಹೇಳಿ ಕರೀತಾನೆ ಇರ್ತಾರೆ. ಬಟ್ ಎಚ್.ಡಿ. ರೇವಣ್ಣ ಅವರು ಖುದ್ದಾಗಿ ಅವರೇ ನಿಂತು ನಾನು ಪ್ರೆಸ್ನವ್ರ ಜೊತೆ ಮಾತನಾಡಬೇಕು, ಇರಿ 1 ನಿಮಿಷ ಅಂತ ಹೇಳಿ ಗದರಿ ಅಲ್ಲಿ ಮಾಧ್ಯಮದವ್ರ ಜೊತೆ ಮಾತನಾಡ್ತಾರೆ. ಕೊಟ್ಟಂತಹ ರಿಯಾಕ್ಷನ್ ಏನು? ಆರೋಪವನ್ನ ಮಾಡಿದ್ದಾರೆ, ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರವನ್ನ ಮಾಡಲಾಗಿದೆ, ದುರುದ್ದೇಶದಿಂದ ಹಾಕಿರುವಂತಹ ಕೇಸ್ ಇದು. ನನ್ನ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಆಪಾದನೆ ಇರಲಿಲ್ಲ. ಈಗೇನ್ ದೂರು ದಾಖಲಾಗಿದೆಯೋ 29ನೇ ತಾರೀಕು ದೂರು ದಾಖಲಾದಾಗ ಯಾವುದೇ ರೀತಿಯಾದಂತಹ ಪುರಾವೆ ಇರಲಿಲ್ಲ. ಬಟ್ ಮೇ 2ನೇ ತಾರೀಕು ಬೇಕು ಅಂತ ಕಿಡ್ನಾಪ್ ಸೆಕ್ಷನ್ ಹಾಕಿದ್ರು. ಇದು ಷಡ್ಯಂತ್ರ, ಇದರ ಹಿಂದೆ ಕಾಣದ ಶಕ್ತಿ ಇದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಸ್ವಲ್ಪ ಪ್ರಶ್ನೆಗೆ ಹೇಳಕ್ಕೆ ನೋಡ್ರಿ, ಒಂದು ನಿಮಿಷ ತಡೀರಿ, ಒಂದು ನಿಮಿಷ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ದಲೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ಈಗೇನು ಶಕ್ತಿ ಇದೆ ಎಲ್ಲ ಮಾಧ್ಯಮದವರಿಗೆ ರಾಜಕೀಯ ಷಡ್ಯಂತ್ರ. ನಂದು ಬನ್ನಿ ಸರ್.
ಇದು ರಾಜಕೀಯ ಷಡ್ಯಂತ್ರ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾತ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ದಲೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ಈಗೇನು ಎಲ್ಲ ರಾಜಕೀಯ ಷಡ್ಯಂತ್ರ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾತ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ದಲೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ಈಗೇನು ರಾಜಕೀಯ ಷಡ್ಯಂತ್ರ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾತ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯ ಬೋರಿಂಗ್ ಆಸ್ಪತ್ರೆಯಲ್ಲಿ ತಾವು ಅರೆಸ್ಟ್ ಆದಂತಹ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು. ನಿನ್ನೆ ಸಂಜೆ 6:50 ಸುಮಾರಿಗೆ ಅವರನ್ನ ಮಾಜಿ ಪ್ರಧಾನಿಗಳಾಗಿರುವಂತಹ ಎಚ್ ಡಿ ದೇವೇಗೌಡ ಅವರ ನಿವಾಸದಿಂದ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಮಾಧ್ಯಮದವರು ಎಚ್ ಡಿ ರೇವಣ್ಣ ಅವರ ಪ್ರತಿಕ್ರಿಯೆಯನ್ನ ಕೇಳೋದಕ್ಕೆ ಮುಂದಾಗಿದ್ರು. ಬಟ್ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ ಎಚ್ ಡಿ ರೇವಣ್ಣ ಅವರು. ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ರಿಯಾಕ್ಟ್ ಮಾಡೋದಿಲ್ಲ. ಕೇವಲ ಒಂದು ಕಿರುನಗೆ. ಆ ನಂತರ ತಾವೇ ಹೋಗಿ ಎಸ್ಐಟಿ ಅವರು ಬಂದಿದ್ದಂತಹ ಆ ವಾಹನದಲ್ಲಿ ಕುಳಿತುಕೊಂಡ್ಬಿಡ್ತಾರೆ ಎಚ್ ಡಿ ರೇವಣ್ಣ. ಆ ನಂತರ 9 ಗಂಟೆ ಸುಮಾರಿಗೆ ಅವರನ್ನ ಇದೇ ಬೋರಿಂಗ್ ಆಸ್ಪತ್ರೆ ಕರ್ಕೊಂಡು ಬರಲಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಮಾಧ್ಯಮದವರಿಗೆ ನೋ ರಿಯಾಕ್ಷನ್. ಬಟ್ ಇವತ್ತು ಬೆಳಗ್ಗಿನಿಂದ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಇಟ್ಕೊಂಡು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಎನ್ಕ್ವೈರಿ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಉತ್ತರ, ಸಮರ್ಪಕವಾದಂತಹ ಉತ್ತರ ಅವರಿಂದ ಸಿಕ್ಕಿಲ್ಲ ಅನ್ನುವಂಥದ್ದು ನ್ಯೂಸ್ ಫಸ್ಟ್ಗೆ ಎಸ್ಐಟಿ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಈಗ ಜಡ್ಜ್ ಮುಂದೆ ಕರ್ಕೊಂಡು ಹೋಗೋದಕ್ಕೂ ಮೊದಲು ಅವರನ್ನ ಬೋರಿಂಗ್ ಹಾಸ್ಪಿಟಲ್ಗೆ ಮತ್ತೆ ಕರ್ಕೊಂಡು ಬಂದಿದ್ದಾರೆ. ಅವರ ಹೆಲ್ತ್ ಚೆಕಪ್ ಅನ್ನ ಮತ್ತೆ ಮಾಡಿಸೋದಕ್ಕೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿದೆ ಅನ್ನುವಂಥ ಮಾಹಿತಿ. ನಿನ್ನೆ ಇಸಿಜಿ ಟೆಸ್ಟಿಂಗ್ ಅನ್ನ ಏನ್ ಮಾಡಿದ್ರು ಅದ್ರಲ್ಲಿ ಒಂದಿಷ್ಟು ವ್ಯತ್ಯಾಸ ಕಂಡು ಬಂದಿದೆ ಅನ್ನುವಂಥ ಮಾಹಿತಿ. ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ಇದು ರಾಜ್ಯದ ಇತಿಹಾಸದಲ್ಲಿ ರಾಜಕೀಯ ಷಡ್ಯಂತ್ರ. ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗೇನು ಇದನ್ನ ಎದುರಿಸೋ ಶಕ್ತಿ ಇದೆ. ರಾಜಕೀಯ ಷಡ್ಯಂತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.